ತಾಕತ್ತಿದ್ರೆ ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಬರ್ಲಿ. ಮಾತಿನ ಮಲ್ಲನಿಗೆ ಸವಾಲು ಹಾಕಿದ ಬಿಜೆಪಿಗರು. ತಾಕತ್ತಿದ್ರೆ ಬರ್ಲಿ ದಾವಣಗೆರೆಗೆ ಅಂದ್ರು ಬಿಜೆಪಿಗರು. ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಬರಲಿ, ಮಾತಿನ ಮಲ್ಲನಿಗೆ ಸವಾಲು ಹಾಕಿದ್ರು ಬಿಜೆಪಿಗರು. ಬಿಜೆಪಿಯವರನ್ನ ಅಯೋಗ್ಯರು ಅಂತ ಕರೆದಿದ್ದ ಪ್ರದೀಪ್ ಈಶ್ವರ್ಗೆ ಈಗ ಸವಾಲು ಹಾಕಿದ್ದಾರೆ. ಅಯೋಗ್ಯರು, ಮುಠಾಳರು ಎಂದಿದ್ದಂತಹ ಕೈ ಲೀಡರ್ ಪ್ರದೀಪ್ ಈಶ್ವರ್ ತಾಕತ್ತಿದ್ರೆ ದಾವಣಗೆರೆಗೆ ಬರಲಿ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಪ್ರದೀಪ್ ತುಂಬಾ ಬುದ್ಧಿವಂತ ಅಂತ ತಿಳಿದಿದ್ವು, ಆದ್ರೆ ಹೀಗೆ ಹಗುರವಾಗಿ ಮಾತಾಡೋಕೆ ಅವರಿಗೆ ಯಾವ ನೈತಿಕತೆ ಇದೆ? ಬಿಜೆಪಿ ಎಂದಿಗೂ ಮಹಿಳೆಯರನ್ನ ಕೀಳಾಗಿ ಕಾಣೋದಿಲ್ಲ. ಮಹಿಳೆಯರನ್ನ ದೇಶದ ರಾಷ್ಟ್ರಪತಿ ಮಾಡಿದ್ದು ಬಿಜೆಪಿನೇ. ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ಗೆ ಇದೆಲ್ಲ ಗೊತ್ತಿರಲಿ. ನಿನ್ನದೇ ಕ್ಷೇತ್ರದ ಮತದಾರರು ನಿನಗೆ ಪಾಠ ಕಲಿಸ್ತಾರೆ. ಮುಸ್ಲಿಮರನ್ನ ನೀವು ಟಿಕೆಟ್ ಕೊಡದೆ ಕಡೆಗಣಿಸಿದ್ದೀರಿ. ಶಿಗ್ಗಾಂವಿಯಲ್ಲಿ 4 ಸಲ ಮುಸ್ಲಿಮರಿಗೆ ಟಿಕೆಟ್ ನೀಡಿದಂತೆ ದಾವಣಗೆರೆ ದಕ್ಷಿಣದಲ್ಲೇಕೆ ಮುಸ್ಲಿಮರಿಗೆ ಟಿಕೆಟ್ ಕೊಡಲಿಲ್ಲ? ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಗುತ್ತಿಗೆ ನೀಡಿದ್ದೀರಾ? ಕೈ ಶಾಸಕ ಪ್ರದೀಪ್ ಈಶ್ವರ್ಗೆ ಬಿಜೆಪಿಗರಿಂದ ಪ್ರಶ್ನೆಗಳ ಸರಮಾಲೆಯೇ ಬಂತು. ತಾಕತ್ತಿದ್ರೆ ಬರ್ಲಿ ದಾವಣಗೆರೆಗೆ. ಬಿಜೆಪಿಗರು ಸವಾಲ್ ಹಾಕ್ತಿದ್ದಾರೆ ಪ್ರದೀಪ್ ಈಶ್ವರ್ಗೆ. ಬಿಜೆಪಿಯವರನ್ನ ಅಯೋಗ್ಯರು ಅಂತ ಕರೆದಿದ್ರು ಈ ಶಾಸಕ. ಅಯೋಗ್ಯರು, ಮುಠಾಳರು ಅಂದಿದ್ದಂತಹ ಕೈ ಶಾಸಕನಿಗೆ ಈಗ ಬಿಜೆಪಿಗರೇ ಸವಾಲ್ ಹಾಕಿದ್ದಾರೆ. ಅಯೋಗ್ಯರು, ಮುಠಾಳರು ಅಂತ ಕರೆದಿದ್ದಂತಹ ಪ್ರದೀಪ್ ಈಶ್ವರ್ಗೆ ಸವಾಲ್ ಹಾಕಿದ್ದಾರೆ. ಅವಮಾನಿಸಿದ್ದೀರಿ ನೀವು ಮುಸ್ಲಿಮರನ್ನ. ಬಿಜೆಪಿ ಯಾವತ್ತಿಗೂ ಕೂಡ ಮಹಿಳೆಯರನ್ನ ಅವಮಾನಿಸುವಂತಹ ಪಕ್ಷವಲ್ಲ. ಯಾವತ್ತೂ ಕೂಡ ಮಹಿಳೆಯರ ಪರವಾಗಿ ನಿಲ್ಲುತ್ತೆ. ಈ ತರ ಎಲ್ಲ ಹಗುರವಾಗಿ ಮಾತಾಡೋಕೆ ನಿಮಗೆ ಯಾವ ನೈತಿಕತೆ ಇದೆ? ಎಂದಿಗೂ ಕೂಡ ಮಹಿಳೆಯನ್ನ ಕೀಳಾಗಿ ಕಂಡಿಲ್ಲ ಬಿಜೆಪಿ. ಇನ್ನು ರಾಷ್ಟ್ರಪತಿಯನ್ನ ಮಹಿಳೆಯನ್ನಾಗಿ ಆರಿಸಿದ್ದು, ದೇಶದ ರಾಷ್ಟ್ರಪತಿ ಮಹಿಳೆಯರನ್ನಾಗಿ ಮಾಡಿದ್ದು ಇದು ಬಿಜೆಪಿ ಸರ್ಕಾರ ಇರುವಾಗಲೇ ಬಿಜೆಪಿನೇ ಮಾಡಿದ್ದು. ಹಾಗಾಗಿ ಮಹಿಳೆಯರಿಗೆ ಗೌರವ ಕೊಡ್ತಾನೆ ಬಂದಿದೆ. ಹೀಗೆಲ್ಲ ಮಾತಾಡೋಕೆ ನಿಮಗೆ ಏನು ನೈತಿಕತೆ ಇದೆ? ಮುಸ್ಲಿಮರಿಗೆ ಟಿಕೆಟ್ ಕೊಡದೆ ಅವರನ್ನ ಕಡೆಗಣಿಸಿದ್ದು, ಅವಮಾನಿಸಿದ್ದು ನೀವೇ. ಶಿಗ್ಗಾಂವಿಯಲ್ಲಿ ಹೇಗೆ ಮುಸ್ಲಿಮರಿಗೆ 4 ಬಾರಿ ಟಿಕೆಟ್ ಕೊಟ್ಟಿದ್ದೀರೋ ಹಾಗೆ ದಾವಣಗೆರೆಯಲ್ಲೂ ಕೊಡಬೇಕಿತ್ತು. ಯಾಕೆ ಕೊಡ್ಲಿಲ್ಲ? ಇನ್ನು ನಿಮ್ಮಲ್ಲೇ ಇಷ್ಟು ಹುಳುಕುಗಳನ್ನ ಇಟ್ಕೊಂಡು ಬಿಜೆಪಿ ಬಗ್ಗೆ ಮಾತಾಡೋಕೆ ನಿಮ್ಗೆ ಏನು ನೈತಿಕತೆ ಇದೆ ಅಂತ ಬಿಜೆಪಿಗರು ಕಿಡಿಕಾರಿದ್ದಾರೆ. ಕೈ ಶಾಸಕ ಪ್ರದೀಪ್ ಈಶ್ವರ್ಗೆ ಪ್ರಶ್ನೆಯ ಸರಮಾಲೆಯನ್ನೇ ಕೊಟ್ಟಿದ್ದಾರೆ. ದಾವಣಗೆರೆಗೆ ಬರ್ಲಿ ತಾಕತ್ತಿದ್ರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಬಿಜೆಪಿಗರು. ಬಿಜೆಪಿ ಮುಖಂಡ ಜಿಬಿಯಾಜಿ ಕುಮಾರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಗರಿಗೆ ವೋಟ್ ಹಾಕಬೇಡಿ, ಅಯೋಗ್ಯರವರು, ಮುಠಾಳರವರು ಅಂತ ಮಾಧ್ಯಮಗಳ ಮುಂದೆ ಪ್ರದೀಪ್ ಈಶ್ವರ್ ಘಂಟಾನುಘಂಟವಾಗಿ ಮಾತನಾಡಿದ್ರು. ಇದೇ ಕಾರಣಕ್ಕೆ ಈಗ ಬಿಜೆಪಿಯವರು ಕೂಡ ಹೀಗೆಲ್ಲ ಮಾತಾಡೋಕೆ ನಿಮಗೆ ಏನು ನೈತಿಕತೆ ಇದೆ? ಹೀಗೆಲ್ಲ ಹಗುರವಾಗಿ ಮಾತಾಡೋದು ಒಬ್ಬ ಶಾಸಕ ಅನಿಸ್ಕೊಂಡವನು ಆಡುವಂತಹ ಮಾತುಗಳ ಅಂತ ಈ ನಡುವೆ ಬಹಳ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪ್ರದೀಪ್ ಈಶ್ವರ್ ಮಾತುಗಳನ್ನ ವಿರೋಧಿಸಿ ತಾಕತ್ತಿದ್ರೆ ದಾವಣಗೆರೆಗೆ ಬರಲಿ ಅಂತ ಬಿಜೆಪಿಗರು ಸವಾಲು ಹಾಕಿದ್ದಾರೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.